ಧರ್ಮಸ್ಥಳದ ಶವಹುತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯಕ್ಕೆ ಎಸ್ಐಟಿ ಅಧಿಕಾರಿಗಳು ತನಿಖಾ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಪರ್ಟಿಕ್ಯುಲರ್ ಪರ್ಸನ್ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಈಗ ಸದ್ಯ ನಮ್ಮ ಜೊತೆಯಲ್ಲಿ ಜಯಂತ್ ಅವರಿದ್ದಾರೆ. ಅವರ ಮೇಲೆಯೂ ಕೂಡ ಆರೋಪದ ಒಂದಷ್ಟು ವಿವರಗಳು ಕೂಡ ಇತ್ತು. ಈಗ ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಎಸ್ ಐ ಟಿಯ ತನಿಖಾ ವರದಿ ನಿಮಗೂ ಗೊತ್ತಿದೆ, ಅದು ನೀವು ಓದಿದ್ದೀರಿ. ಅದರಲ್ಲಿರುವಂತಹ ಆರೋಪ ನಿಜನ ಸುಳ್ಳ? ಸರ್, ಒಂದು ವಾರ 2 ದಿನ ಹಿಂದೆ ಇಡೀ ರಾಜ್ಯದ ದೇಶದಾದ್ಯಂತ ಮಾಧ್ಯಮದಲ್ಲಿ ಒಂದು ಸುದ್ದಿ ಹಂಚ್ತಾ ಇದ್ದರು. ಎಸ್ ಐ ಟಿ ಅವರು ಏನೋ ಒಂದು ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟಾಯಿತು. ಆರೋಪಿ ಅಂತ ಚಿನ್ನಯ್ಯ, ಮಹೇಶ್ ತಿಮ್ರೋಡಿಯನ್ನ, ಗಿರೀಶ್ ಮಠನವರು, ಜಯಂತ್ ಟಿ, ವಿಟ್ಲಗೌಡರು ಹಾಗೂ ಸುಜಾತ ಮೇಡಮ್ ಆರೋಪಿ ಅಂತ ಬಿಂಬಿಸ್ತಾ ಇದ್ದರು. ಆದರೆ ಎಸ್ ಐ ಟಿ ಕಚೇರಿಯವರು ನ್ಯಾಯಾಲಯಕ್ಕೆ ಒಂದು ಆದೇಶದ ಪ್ರತಿಯನ್ನು ಕೊಡಲಿಲ್ಲ. ತನಿಖಾ ವರದಿಯನ್ನು ಕೊಡುವಾಗ, ಅಂದರೆ ಪ್ರೈಮರಿ ವರದಿಯನ್ನು ಕೊಡ್ತಾ ಇರುವಾಗ ಅದು ಅಲ್ಲೇ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಪಬ್ಲಿಸಿಟಿ ಮಾಡಬಾರ್ದು, ಹೊರಗೆ ಯಾರಿಗೂ ಕೊಡಲಿಕ್ಕಿಲ್ಲ ಅಂತ ಪತ್ರ ಕೊಟ್ಟಿದ್ದರು ಸರ್. ಅದರ ಪ್ರಕಾರವಾಗಿ ಆದರೂ ಮಹೇಶ್ ತಿಮ್ರೋಡಿ ಅನ್ನೋರು ಮೊದಲನೇ ಅರ್ಜಿ ನನಗೆ ಬೇಕಂತೆ, ಮೊದಲನೇದಾಗಿ ಒಂದು ಅರ್ಜಿ ಹಾಕಿದ್ದಾರೆ, ನನಗೆ ಒಂದು ವರದಿ ಬೇಕಂತೇಳಿ. ಎರಡನೇದಾಗಿ ವಿಟ್ಲಗೌಡರು ಹಾಕಿದರು. ಇದೆರಡು ಹಾಕಿ ನಮಗೆ ಕೊಡಲಿಕ್ಕೆ ಆಗಲ್ಲ, ಏನು ಎಸ್ ಐ ಟಿ ಅವರು ಈ ರೀತಿಯಲ್ಲಿ ಒಂದು ಪತ್ರ ಕೊಟ್ಟಿದ್ದಾರೆ, ಅದರಿಂದ ನಮಗೆ ಪಬ್ಲಿಸಿಟಿ ಮಾಡಲಿಕ್ಕೆ ಆಗಲ್ಲ, ಯಾರಿಗೂ ಕೊಡಬಾರ್ದು ಎಂಬ ಒಂದು ಹೇಳಿಕೆಯನ್ನು ಪತ್ರ ಮುಖಾಂತರ ಕೊಟ್ಟಿದ್ದಾರೆ. ಆದರೆ ನಮ್ಮ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಒಂದು ವರದಿ ಕೊಟ್ಟಿದ್ದಾರೆ ಎಂಬುದು ನಮಗೆ ಗೊತ್ತಾಗ್ತಾ ಇಲ್ಲ. ಕಾನೂನು ಚೌಕಟ್ಟಲ್ಲಿ ನಾವು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಅದರ ಪ್ರಕಾರವಾಗಿ ಬೆಂಗಳೂರಿನ ದೊರೆರಾಜು ಸಾರು, ಅಂದರೆ ಸೀನಿಯರ್ ವಕೀಲರು, ಕರ್ನಾಟಕ ರಾಜ್ಯದ ಹೈಕೋರ್ಟ್ನ SP ಆಗಿದ್ದರು. ಅವರ ಮುಖಾಂತರವಾಗಿ ಅವರ ಸಲಹೆ ತಗೊಂಡು ಅವರನ್ನು ಕರ್ಕೊಂಡೋಗಿ ಅಲ್ಲಿ ವಾದ ವಿವಾದ ಮಾಡಿ ಅಲ್ಲಿಂದ ಸರಿ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಸರ್ ನಮಗೆ. ಆದರೆ ಇವಾಗ ಒಂದು 10 ದಿನ ಆದರೂ ಕಮ್ಮಿ ಆಗಿರ್ಬೋದು. 10 ದಿನ ಆದರೂ ನನಗೆ ಇನ್ನೂ ವರದಿ ಬಂದಿಲ್ಲ. ದೇಶದಲ್ಲಿ ಯಾರಿಗೆ ಸಿಗಬೇಕಾದ್ರೆ ಮೊದಲನೇದಾಗಿ ಅರ್ಜಿ ಹಾಕಿದ ಪ್ರಕಾರ ಮಹೇಶ್ ತಿಮ್ರೋಡಿಯನಿಗೆ ಬರಬೇಕು, ಎರಡನೇದಾಗಿ ನನಗೆ ಬರಬೇಕು. ಇಲ್ಲ ವಾದ ವಿವಾದ ಆಲಿಸಿ ಅದರ ಪ್ರಕಾರ ಆದರೆ ಮೊದಲು ನನಗೆ ವರದಿ ಬೇಕು. ಇಂದಿನ ತನಕ ಯಾರಿಗೂ ಆ ವರದಿ ಕೈ ಸೇರಿಲ್ಲ ಸರ್. ಆದರೆ ಯಾವ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಚಿನ್ನಯ್ಯ 1ನೇ ಆರೋಪಿ, 2ನೇ ಆರೋಪಿ ಮಹೇಶ್ ಶೆಟ್ಟಿ, 3ನೇ ಆರೋಪಿ ಗಿರೀಶ್ ಮಠನವರು, 4ನೇ ವಿಟ್ಲಗೌಡರು, 5ನೇ ಆರೋಪಿ ಜಯಂತ್ ಟಿ, 6 ಸುಜಾತ ಅಂತ ಕೊಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ, ಯಾವ ಕಾರಣಕ್ಕೋಸ್ಕರ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಈ ಪತ್ರ ಲೀಕೇಜ್ ಆಗೋದು ಗೊತ್ತಾಗ್ತಾ ಇಲ್ಲ. ಎಸ್ ಐ ಟಿ ಅವರಿಂದ ಏನಾದರೂ ಪತ್ರಗಳು ಹೊರಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇನ್ನೂ ತಾವು ಹೇಳ್ಬೇಕು ಸರ್. ಸರ್, ಈಗ ಪತ್ರ ಲೀಕ್ ಆಗಿದೆ ಅನ್ನೋದು ನಿಮ್ಮ ಒಂದು ಆರೋಪ ಆಗಿದೆ. ಈಗ ಆ ಲೀಕ್ ಆಗಿರುವಂತಹ ವರದಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಅಂದರೆ ನೀವು ಬುರುಡೆಯನ್ನು ದೆಹಲಿಗೆ ಕೊಂಡೊಯ್ದಿದ್ದೀರಾ ಅನ್ನುವಂತಹ ಒಂದು ಆರೋಪ ಇದೆ. ಮತ್ತು ಅದರಲ್ಲಿ ಗಿರೀಶ್ ಮಠಣ್ಣನವರ ಅನತಿಯ ಮೇರೆಗೆ ನಿಮ್ಮ ಮನೆಯಲ್ಲಿ ಬುರುಡೆಯನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳಿ ಅದರಲ್ಲಿ ಒಂದು ಆರೋಪ ಇರುವಂಥದ್ದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಅಷ್ಟೆಲ್ಲ ತನಿಖೆ ನನ್ನ ಪ್ರಕಾರವಾಗಿ ನನಗೆ ಕೇಳಿಲ್ಲ, ಅಷ್ಟೆಲ್ಲ ತನಿಖೆ ಮಾಡಿಲ್ಲ. ನಾನು ಅದಕ್ಕೆ ಇವಾಗ ದೂರು ಕೊಟ್ಟಿರೋದು ಏನಂತೇಳಿ, ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀವಿ. ನನ್ನ ಅನುಮತಿ ಇಲ್ಲದೆ ನನ್ನ ಕೂರಿಸಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಬರೆದು ಹಾಕಿದ್ದಾರೆ ಅಂತ, ಅದಕ್ಕೆ ತನಿಖೆ ಆಗಬೇಕಂತಲೇ ಕೊಟ್ಟಿದ್ದೀನಿ ಸರ್. ಎಲ್ಲವೂ ತನಿಖೆ ಆಗಲಿ ಸರ್. ನಿಜ ಘಟನೆ ಏನಿದೆ ಅದನ್ನು ಮುಂದಕ್ಕೆ ತರಲಿ. ಇವಾಗ ಯಾವುದೇ ಕಾರಣಕ್ಕೂ ಸರಿ. ನಾನು ಒಂದು ವಿಷಯ ಕೇಳಲ್ಲ ಸರ್. ಇವಾಗಲೇ ಧರ್ಮಸ್ಥಳ ಗ್ರಾಮದ ಆ ಬಂಗ್ಲಗುಡ್ಡೆ ಅಂತ ಹೇಳೋ ಜಾಗದಲ್ಲಿ ಒಂದು 7, 8, 10, 12 ಗೊತ್ತಿಲ್ಲ ತಲೆಬುರುಡೆ ಅಸ್ಥಿಪಂಜರ ಸಿಕ್ಕಿದೆ. ಕೆಲವೊಂದು ಮಾಧ್ಯಮದಲ್ಲಿ 30 ಎಷ್ಟೊಂದು ಗೊತ್ತಿಲ್ಲ, ಈ ಥರನೂ ಬರ್ತಾ ಇದೆ ಸರ್. ಅದೇ ಜಾಗದಿಂದ ತಂದಿರುವುದೆಂಬುದನ್ನು ಪ್ರದೀಪ್ ಅವರು ಒಪ್ಪಿಕೊಂಡು ಅವರ ಮುಖಾಂತರವಾಗಿ ಅದನ್ನು ಯಾವುದೋ ಸಾಕ್ಷಿಯನ್ನಾಗಿ ಮಾಡಿದ್ದಾರೆ ಸರ್. ಅದರ ಮುಖಾಂತರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತಗೊಂಡೋಗಿರೋಂಥ ಆಗಿದೆ ಸರ್. ನಾನು ಕೇಳ್ತಾ ಇರೋದು ಇವಾಗ, ಹೌದು ಸರ್ವೋಚ್ಚ ನ್ಯಾಯಾಲಯ ಅಂದರೆ ಯಾವುದು? ಏನೋ ಮಾರಾಟ ಕೇಂದ್ರ ಅಲ್ವಲ್ಲ, ಬಿಸಿನೆಸ್ ಕೇಂದ್ರವಲ್ಲ, ಎಲ್ಲಿ ತಗೊಂಡಿರೋದು? ಸರ್ವೋಚ್ಚ ನ್ಯಾಯಾಲಯ ಅಂದರೆ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ಕಾನೂನು ಮೇಲೆ ನಂಬಿಕೆ ಇದೆ, ಸರ್ವೋಚ್ಚ ನ್ಯಾಯಾಲಯ ಮೇಲೆ ನಂಬಿಕೆ ಇದೆ ಎಂಬ ಉದ್ದೇಶದಿಂದ ಈ ಕೆಳಮಟ್ಟದ ಅಧಿಕಾರಿಗಳು ಯಾರೂ ನಮ್ಮ ಒಂದು ನೋವಿಗೆ ಸ್ಪಂದನೆ ಕೊಡ್ತಾ ಇಲ್ಲ ತನಿಖೆ ನಡೆಸ್ತಾ ಇಲ್ಲ ಯಾವುದೇ ವಿಷಯವನ್ನು. ಆ ಒಂದು ಕಾರಣದಿಂದ ನ್ಯಾಯಾಲಯದಿಂದ ಆದರೂ ಒಂದು ಆದೇಶ ತಂದು ಆ ಆದೇಶ ಪ್ರಕಾರ ಇದು ತನಿಖೆ ಆಗಲಿ ಅಂತ ಅಲ್ಲಿ ತಗೊಂಡೋಗಿರೋದು. ಅದರಲ್ಲಿ ಏನು ತಪ್ಪಿದೆ ಸರ್? ನಾನು ಕೇಳೋದು ಏನು ತಪ್ಪಿದೆ? ಇವಾಗ ನಮ್ಮ ಪ್ರಕಾರವಾಗಿ ಆ ತಗೊಂಡೋದ ಬುರುಡೆ ಜಾಗದಲ್ಲಿ ಬೇರೆ ಯಾವುದೇ ಅಸ್ಥಿ ಪಂಜರಗಳು ಬುರುಡೆಗಳು ಸಿಗದೇ ಇದ್ದರೆ ಆ ತಪ್ಪಂತ ಹೇಳ್ಬೋದು, ಹೌದಲ್ವಾ? ಇಲ್ಲಿ ಸಿಕ್ಕಿದೆ ಅಲ್ಲ ಸರ್, ಸಿಕ್ಕುವಾಗ ಅದನ್ನು ಅದಕ್ಕೆ ಸೇರಿಸ್ಬೋದಿತ್ತಲ್ಲ. ನಾನು ಇನ್ನೂ ಕೇಳ್ತಾ ಇರೋದು, ವಿಟ್ಲಗೌಡರವರು ತೋರಿಸಿಕೊಟ್ಟಿದ್ದಾರೆ ನೋಡಿ, ಅಲ್ಲಿದೆ ಇಲ್ಲಿದೆ ಅಂತ, ಅವ್ರನ್ನೂ ಕರ್ಕೊಂಡೋಗಿ ಅಂತ ತಿಳಿಸ್ಬೋದಿತ್ತಲ್ಲ, ಅವ್ರನ್ನೂ ಸಾಕ್ಷಿ ಮಾಡ್ಬೋದಿತ್ತಲ್ಲ. ಆಗ ಅದರೊಟ್ಟಿಗೆ ಇದನ್ನು ಮಾಡ್ಬೋದಿತ್ತಲ್ಲ ಸರ್. ಎಲ್ಲೋ ಅಗೆದು ತಂದಿರೋದಲ್ಲವಲ್ಲ.
ಯಾವುದೇ ಲ್ಯಾಬಿಂದ ತಂದಿರೋದಲ್ವಲ್ಲ, ಯಾವುದೇ ಸ್ಟೋರಿಗೆ ಹೋಗಿ ಖರೀದಿ ಮಾಡಿ ತಂದಿರೋದಲ್ಲ. ಆ ಸಮಯ ಕಾರ್ಡಿಂದ ಅಲ್ಲಿಂದ ತಗೊಂಡೋಗಿ ಹೌದು ಒಪ್ಕೊಂಡಂದ್ರೆ ಇಸ್ಕೊಳ್ಳಿ. ಹಾಗಾದರೆ ಅದನ್ನು ಯಾರಿಗೆ ಮಾರಾಟ ಮಾಡಿದೀವ, ಯಾರ ಮಾಟ ಮಂತ್ರಕ್ಕೆ ಉಪಯೋಗಿಸಿದೀವ, ಇಲ್ಲ ವಿದೇಶಕ್ಕೆಲ್ಲ ಕಳಿಸಿದೀವ? ತಿರ್ಗಾ ತಂದಿರೋದು ಎಲ್ಲಿಗೆ ಸರ್? ಸರ್ವೋಚ್ಚ ನ್ಯಾಯಾಲಯದಿಂದ ತಿರ್ಗಾ ತಂದಿರೋದು ಎಸ್ ಪಿ ಹತ್ರ ಬಂದು ಅದರ ಮುಖಾಂತರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ವಲ್ಲ ಸರ್. ಇದರಲ್ಲಿ ಏನಿದೆ ಸರ್ ತಪ್ಪು? ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಾಗ ಇದು ಈ ಥರ ಇದೆ ಅಂತ ಒಂದು ದಾಖಲೆಯನ್ನು ತೋರಿಸಲಿಕ್ಕೆ ಹೋಗುವ ಏನಿದೆ ತಪ್ಪು? ಅದನ್ನು ನಮಗೆ ಹೇಳಿ. ನಾವು ಅಷ್ಟು ತಪ್ಪು ನಾವು ಏನು ಮಾಡಿದ್ವಿ? ನಾವು ಕೊಲೆ ಮಾಡಿದ್ದೀವ? ಕೊಲೆ ಮಾಡಿ ಏನೋ ಬುರುಳಿ ತಗೊಂಡೋದೀವ? ಯಾವ ಸಮಾಧಿನ ಅಗೆದು ತಗೊಂಡೋಗಿದ್ದೀವ? ಆ ಥರ ತಗೊಂಡೋದು ತಪ್ಪಂತ ಹೇಳ್ಬೋದು. ಅದನ್ನು ಯಾವ ರೀತಿಯಲ್ಲಿ ಷಡ್ಯಂತ್ರ ಹೇಳೋದು ಸರ್? ಇದನ್ನು ಇಟ್ಬಿಟ್ಟು ದೇವಸ್ಥಾನದವರಿಗೆ ಯಾವ ರೀತಿಯಲ್ಲಿ ಷಡ್ಯಂತ್ರ ಮಾಡೋದು ಸರ್? ಆ ಬಂಗ್ಲಗುಡಿಯಲ್ಲಿ ಇದ್ದ ವಿಷಯವನ್ನು ನೋಡಿ ಇದೆ, ಅದನ್ನು ಖಾತ್ರಿಪಡಿಸುವ ಕೆಲಸವನ್ನು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಷಡ್ಯಂತ್ರನ ಸರ್? ಷಡ್ಯಂತ್ರ ಆದರೆ ನಾವು ಇವಾಗ ತನಿಖೆ ಮಾಡುವಾಗ ಆ ಬಂಗ್ಲಗುಡಿಯಲ್ಲಿ ಸಿಗಬಾರ್ದಿತ್ತು, ಉಳಿದ ಅಸ್ಥಿಪಂಜರ ಸಿಗಬಾರ್ದಿತ್ತು. ಈ ಅಸ್ಥಿಪಂಜರ ಏನೋ ಎಲ್ಲಿಂದ ಲ್ಯಾಬಿಂದ ತಂದಿರಬೇಕಿತ್ತು, ಇಲ್ಲ ಯಾರಿಂದ ಖರೀದಿ ಮಾಡಿ ತಂದಿರಬೇಕಿತ್ತು. ಅದನ್ನು ತಗೊಂಡೋಗಿ ಬೇರೆ ಅದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗದೆ ಬೇರೆ ಎಲ್ಲಾದರೂ ಹೋಗಿ ಯಾರಿಗಾದ್ರೂ ಮಾತಾಡಿಸಿ ನೋಡಿ ಈ ಥರ ಇದೆ, ಈ ಥರ ಗಿಮಕ್ ಮಾಡೋಣ, ದೇವಸ್ಥಾನ ತೇಜೋವಧೆ ಮಾಡೋಣ, ದೇವಸ್ಥಾನ ಒಡೆಯೋ ಕೆಲಸ ಮಾಡೋಣ, ದೇವಸ್ಥಾನ ಇನ್ನೊಂದು ಕಡೆ ಮಾಡಿಸೋಣ, ಇಲ್ಲ ದೇವಸ್ಥಾನ ಸರ್ಕಾರ ಕೊಡಿಸೋ ಕೆಲಸ, ಈ ರೀತಿಯಲ್ಲಿ ಮಾಡಿದ್ದನ್ನು ಷಡ್ಯಂತ್ರ ಹೇಳ್ಬೋದಲ್ಲ. ಇಲ್ಲ ದುಡ್ಡು ಇಸ್ಕೊಂಡ್ರೆ ಷಡ್ಯಂತ್ರ ಹೇಳ್ಬೋದು. ನಾವೇನು ದುಡ್ಡು ಇಸ್ಕೊಂಡಿಲ್ಲ ಸರ್ ಯಾರಿಂದಲೂ. ಇವತ್ತು ನಾನು ದುಡ್ಡು ಒಂದು ಪಾಳನ್ನು ನಾನು ಹಾಕಿಬಿಟ್ಟು ನಾನು ಹೋರಾಟ ಮಾಡ್ತಾಯಿದ್ದೀನಿ ಸರ್. ಅಲ್ಲದೆ ನಾವು ಯಾರಿಂದಲೂ ದುಡ್ಡು ಇಸ್ಕೊಂಡು ಈ ಕೆಲಸಕ್ಕೆ ಇಳಿದವರು ಅಲ್ಲ. ಹಾಗಾದರೆ ಯಾವ ರೀತಿಯಲ್ಲಿ ಷಡ್ಯಂತ್ರ ಹೇಳೋದು ಸರ್ ಇದು? ಸರ್, ಈಗ ಚಿನ್ನಯ್ಯ ಅವ್ರನ್ನ ನಿಮ್ಮ ಇಡೀ ಟೀಮ್ ಏನಿದೆ ಆ ಟೀಮ್ ಕೈ ಬಿಡ್ತಾ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತದೆ. ಯಾಕಂದರೆ ಅವರು ಈಗ ಅವರ ಬೆಂಬಲಕ್ಕೂ ಇಲ್ಲ, ಅವರೊಬ್ಬರು ಅರೆಸ್ಟ್ ಆಗಿದ್ದಾರೆ, ಎಲ್ಲವೂ ಕೂಡ ಆಗಿದೆ. ಅಂದರೆ ನೀವು ಹಾಗಾದರೆ ಇದು ಮಾಡಿದ್ರಾ ಅಂತ? ಯಾವುದು ಅವ್ರನ್ನ ದೂರ ಇಟ್ಟರ ಅಂತ? ದೂರ ಇಟ್ಟದಂಗೆ ನಮಗೆ ಕಾಣಿಸ್ತಾ ಇಲ್ಲ ಸರ್. ಆದರೆ ಏನು ದೂರ ಮಾಡಿದ್ದಾರೆ, ಅವು ಬಂದಿರುವುದು ಸತ್ಯ. 1994ರಲ್ಲಿ ಕೆಲಸಕ್ಕೆ ಸೇರುವುದು ಸತ್ಯ, ಹೌದಲ್ಲ ಸರ್? 94ರಿಂದ 2014 ತನಕ ಇದ್ದದ್ದು ಸತ್ಯ. ಅವು 100% ಸತ್ಯ ಅಲ್ವಾ ಸರ್? ಸರ್, ಈ ಥರ ಒಂದು ವಿಷಯವನ್ನು ಮಹೇಶ್ ತಿಮ್ರೋಡಣ್ಣವರಿಗೆ ತಿಳಿಸುವಾಗ ಅವ್ರಿಗೇನು ಮಾಡಿರೋದು ನೋಡಿ, ಇದು ದೊಡ್ಡ ವಿಷಯ, ಗಂಭೀರವಾದ ವಿಷಯ. ಅವ್ರು ನೇರವಾಗಿ ಎಲ್ಲಿ ಕರ್ಕೊಂಡು ಹೋಗಿ ಸ್ವಾಮೀಜಿ ಹತ್ರ ಕರ್ಕೊಂಡಿರೋದು. ಇದನ್ನು ಏನೋ ಒಂದು ಸೌಜನ್ಯ ಹೆಣ್ಣು ಮಕ್ಕಳ ವಿಷಯಲ್ಲೂ ಇದು ಬರ್ತಾಯಿದೆ, ಸುದ್ದಿ ಬರ್ತಾಯಿದೆ. ಅದಕ್ಕೋಸ್ಕರ ಇದನ್ನು ತಾವೇ ಒಂದು ಹ್ಯಾಂಡ್ ಓವರ್ ಮಾಡಬೇಕು, ತಾವೇ ಇದರ ಮಾಹಿತಿ ತಗೊಳ್ಬೇಕು ನೋಡಿ ಅಂತ ಅವ್ರು ಕರ್ಕೊಂಡು ಹೋಗಿದ್ರಲ್ಲ ಸರ್. ಸ್ವಾಮೀಜಿ ಅಂದರೆ ಷಡ್ಯಂತ್ರ ಹತ್ರ ಕರ್ಕೊಂಡು ಹೋಗಿದ್ದಾರೆ ಸರ್. ಸ್ವಾಮೀಜಿ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಹೋಗಿದ್ರ ಸ್ವಾಮಿ? ಏನಾದ್ರು ಮಾಡಿದೀವಾ? ಹೋಗಿರೋ ಸತ್ಯ ಹೊರಗೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಸ್ವಾಮೀಜಿ ಹತ್ರ ಹೋಗಿರೋದು. ಯಾವುದೇ ಕಾರಣಕ್ಕೂ ಷಡ್ಯಂತ್ರ ಮಾಡಲಿಕ್ಕೆ ಸ್ವಾಮೀಜಿ ಹತ್ರ ಹೋಗಿರೋದಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇವಾಗ ನಮ್ಮ ಸಮಾಜ ಒಂದು ಸ್ವಾಮೀಜಿಯು ಒಂದು ನ್ಯಾಯಾಲಯ, ಹೌದಲ್ಲ ಸ್ವಾಮಿ? ಇದೆರಡಕ್ಕೆ ತಾನೇ ಹೋಗಿರೋದು. ನಾವು ಬೇರೆ ಯಾವುದಕ್ಕೆ ಹೋಗಿದ್ದೀವಾ? ಹೋದರೆ ಎಲ್ಲರೂ ಹೇಳೋಂಗೆ ಷಡ್ಯಂತ್ರ ಹೇಳ್ಬೋದು. ಅಲ್ಲಿಂದ ನೋಡಿ ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ, ಚಿನ್ನಯ್ಯ ಹೇಳು ಸತ್ಯನೇ. ಅವನು ಆದರೂ ಅವ್ರ ಮನೆಯವ್ರನ್ನೆಲ್ಲವನ್ನೂ ಚೇಂಜ್ ಮಾಡಿದ್ದಾರೆ ಟೋಟ್ಲಾಗಿ. ಇದು ಯಾರು ಮಾಡಿರೋದು ಸರ್? ಇದು ತನಿಖೆ ಆಗಬೇಕು. ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಮಿನಿಯಿಂದನೂ ಹೇಳ್ತಾ ಇದ್ದೀನಿ, ಒಂದು ಬೆಟ್ಟಕ್ಕೆ ಒಂದು ಬೆಟ್ಟ ಅಡ್ಡ ಇದ್ದೇ ಇರ್ತಲ್ಲ ಸ್ವಾಮಿ. ಇವಾಗ ನೋಡಿ, ಯಾವುದರಲ್ಲಿ ನಮ್ಮ ಜನಾರ್ದನ ರೆಡ್ಡಿ ವಿಷಯದಲ್ಲಿ ಜಡ್ಜೆ ಜೈಲಿಗೆ ಹೋಗಿಲ್ಲ ಸ್ವಾಮಿ, ಅವರಿಗೆ ಜಾಮೀನು ಕೊಟ್ಟ ವಿಷಯದಲ್ಲಿ. ಅದೇ ರೀತಿಯಲ್ಲಿ ಇದು ತನಿಖೆ ಆಗುತ್ತೆ. ಅಧಿಕಾರಿಯವರಿಗೆ ನಾನು ಈ ಹಿಂದೆನೂ ಹೇಳಿದ್ದೀನಿ ನೋಡಿ, ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಶಾಪ ಹಿಡ್ಕೊಂಡು ಹೋಗಬೇಡಿ, ನೀವು ತನಿಖೆ ಮಾಡಿ. ಇದೊಂದು ಒಳ್ಳೆ ವಿಷಯ. ಇದು ನಿಮ್ಮ ಪೊಲೀಸ್ ಇಲಾಖೆ ವ್ಯವಸ್ಥೆಯನ್ನು ಸರಿಪಡಿಸ್ಬೋದು, ಆ ಪೊಲೀಸ್ ಇಲಾಖೆಯ ಗೌರವವನ್ನು ಕಾಪಾಡ್ಬೋದು, SIT ಗೌರವವನ್ನು ಕಾಪಾಡ್ಬೋದು. ಈ ಹಿಂದೆನೂ ನಾನು ಹೇಳ್ತಾ ಇದ್ದೆ. ಅದರ ಮಧ್ಯೆಯಲ್ಲೂ ಒಂದು ಹೇಳ್ತಾ ಇದ್ದೆ, ನಾವು ತಮ್ಮ ಮಾಧ್ಯಮಕ್ಕೆ ಹೇಳಿದ್ದೀನಿ, ನಮ್ಮ ಮುಖದಲ್ಲಿ ನಗೆ ಇರ್ಬೋದು, ಮನದಾಳ ನೋವಿದೆ. ಅಂದರೆ ಅಲ್ಲಿ ಆಗಿರೋ ಘಟನೆ ಎಲ್ಲ ಗೊತ್ತಿದ್ದಕ್ಕೆ ಆ ನೋವಿರೋದು. ನಾವೇನಾದರೂ ಒಂದು ಷಡ್ಯಂತ್ರ ಮಾಡಿದರೆ ಮನದಾಳಲ್ಲಿ ನೋವಿರಲ್ಲ. ಏನಾದರೂ ಆಗಲಿ ಅಂತ ಹೇಳ್ಬೋದು. ಮನದಲ್ಲಿ ನೋವಿರೋದೇನಕ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ದದ್ದು, ಆದರೂ ತನಿಖೆ ಆಗ್ತಾ ಇಲ್ಲ. ಇಷ್ಟು ಷಡ್ಯಂತ್ರ ಮಾಡಿ ಇದನ್ನು ಒಂದು ಬೇರೆ ರೂಟಿಗೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಮಾತ್ರ ನಮಗೆ ನೋವಿರೋದು ಸರ್, ಬೇರೆ ಯಾವುದೂ ಇಲ್ಲ ಸರ್. ಚಿನ್ನಯ್ಯ ಇವತ್ತು ನಾವು ಅವನಿಗೆ ಏನು ಹೇಳ್ತಾ ಇಲ್ಲ, ಅವ ಚೆನ್ನಾಗಿದ್ದಾನೆ. ಮಂಜುನಾಥ ಸ್ವಾಮಿ ಇದ್ದರೆ ಅವನ್ನು ಹೊರಗೆ ತರಿಸಿ ಸತ್ಯವನ್ನು ಹೇಳುವಷ್ಟೇ ಮಾಡ್ತಾ ನನಗೆ ಗೊತ್ತು ಸರ್. ಸರ್, ಈಗ ಹಿಂದೂ ಮುಖಂಡ ತೇಜಸ್ ಗೌಡ ಅನ್ನೋರು ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಅಂದರೆ ನೀವು ಸಮೀರ್ಗೆ ಕೇರಳಕ್ಕೆ ಟಿಕೆಟ್ ಬುಕ್ ಮಾಡಿ ನೀವು ಕಳಿಸಿದ್ದೀರಿ, ನೀವು ಕೂಡ ಹೋಗಿದ್ದೀರಿ ಅಂತ. ಅಂದರೆ ಈ ಒಂದು ಘಟನೆ ಆದ ಬಳಿಕ ಇದು ನಿಜನಾ? ಕೇರಳಕ್ಕೆ ನಾವು ಟಿಕೆಟ್ ಮಾಡಿಯಾ? 100% ಸುಳ್ಳು ಸರ್ ಅದು. ಕೇರಳಕ್ಕೆ ದೇವಸ್ಥಾನಕ್ಕೆ ಹೋಗಿರೋದು ಕರೆಕ್ಟ್, ಸತ್ಯ. ಮೂಡಕಾವು ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಸತ್ಯನೇ, ಅಲ್ಲಿ ಸುಳ್ಳಂತ ಹೇಳಲ್ಲ. ಆದರೆ SIT ಆಗೋ ಮುಂಚೆನೇ ಹೋಗಿರೋದು, ಆ ನಂತರನೇ SIT ಆಗಿರೋದು.
ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಬಂದೀವಿ. ಅದಕ್ಕಿಂತ ಮುಂಚೆನೇ ಈ ಒಂದು ವಿಷಯ ಬರುವಾಗಲೇ ಅಲ್ಲಿ ಎಂ ಪಿ ಅವರು ನನಗೆ ಫೋನ್ ಮಾಡಿರೋದು. ನಾನು ಫೋನ್ ಮಾಡಿರೋದಲ್ಲ, ನನಗೇ ಕರೆ ಮಾಡಿ ಹೇಳೋದು, ನಂಗೆ ಮಾತಾಡಿಸ್ಬೇಕು, ಯಾವಾಗ ಎಲ್ಲಿ ಸಿಗ್ತೀರಾ ಅಂತ. ಸರಿ ಬನ್ನಿ ಅಂತೇಳಿ, ಮಹೇಶನ ಮನೆಗೆ ಬನ್ನಿ ಅಂತೇಳಿ. ಆ ನಂತರ ದೇವಸ್ಥಾನಕ್ಕೆ ಹೋಗಿ ನಾನೇ ಫೋನ್ ಮಾಡಿದೆ, ಸರ್ ನಾನು ನಿಮ್ಮೂರಿಗೆ ಬಂದಿದ್ದೀನಿ ಅಂತೇಳಿ ಎಂ ಪಿ ಅವರು. ಅವಾಗ ಬಂದು ಸರಿ ಮಾತಾಡಿಸಿ ಏನು ಮಾಡಬೇಕು. ಆವಾಗ ಎನ್ ಐ ಎ ಕೊಡೋ ಸರಿ ಓಕೆ, ಅವರು ಲೆಟ್ರ್ ಮಾಡಿದ್ದಾರೆ ಅಮಿತ್ ಶಾಗೆ. ಇನ್ನು ಅದು ಷಡ್ಯಂತ್ರನ ಸರ್? ಹಂಗಾರೆ ಅಮಿತ್ ಶಾ ಅವರಿಗೆ ಒಂದು ಲೆಟ್ರ್ ಮಾಡಿದ್ದಾರೆ, ಅದು ಷಡ್ಯಂತ್ರನಾ? ಅವರು ಅದನ್ನೇ ಕೇಳ್ತಾ ಇದ್ರು ಧರ್ಮಸ್ಥಳ ಈ ರೀತಿಯಲ್ಲಿ ಪ್ರಭಾವಿತ ಯಾರು ಕೇಳ್ತಾ ಇದ್ರು, ಈ ಥರ ಮಾಡಿ ಅದನ್ನೇ ತಾನೇ ಮಾಡಿರೋದು. ಅಲ್ಲಿ ಸರ್ ಷಡ್ಯಂತ್ರ? ಈಗ ಶಮೀರ್ ಇವಾಗ ಧರ್ಮಸ್ಥಳ ಇದು ಕೇರಳಕ್ಕೆ ಬಂದರೆ ಇಲ್ಲ ದೇವಸ್ಥಾನಕ್ಕೂ ಅದು ಷಡ್ಯಂತ್ರ ಆಗುತ್ತೆ ಸರ್? ಅದು ಯಾರು ಸರ್ ಷಡ್ಯಂತ್ರ ಅಂತ ಹೇಳೋದು? ಇದ್ರೆ ಹೇಳಿ. ಷಡ್ಯಂತ್ರ ಎಂಬುದು ಅರ್ಥವನ್ನು ಹೇಳುವವರು ಮೊದಲು ಅರ್ಥ ಮಾಡಿದ ನಂತರ ಷಡ್ಯಂತ್ರ ಎಂಬ ಪದವನ್ನು ಉಪಯೋಗಿಸಬೇಕಲ್ವ ಸರ್? ಅದಕ್ಕೆ ಮುಂಚೆ ಉಪಯೋಗಿಸಬಾರ್ದು. ನಾನು ಅದನ್ನು ಹೇಳ್ತಾ ಇರೋದು. ಓಕೆ, ಈಗ ಸದ್ಯ ನೀವು ಹೇಳುವಂತಹ ಪ್ರಕಾರ ತನಿಖಾ SIT ಅಧಿಕಾರಿಗಳು ತನಿಖಾ ವರದಿ ಲೀಕೇಜ್ ಆಗಿದೆ ಅಂತ ಹೇಳಿ. ಹಾಗಾದರೆ ಅದರಲ್ಲಿ ಇರುವಂತಹ ಅಂಶಗಳು ಎಷ್ಟು ಸರಿ ಎಷ್ಟು ನಿಜ? ಅದರಲ್ಲಿ ಇವಾಗ ಕೊಟ್ಟಿರೋದಾ ಅದು ನಮಗೆ ಹೇಳಲಿಕ್ಕೆ ಬರಲ್ಲ ಸರ್. ಅದು ಇವಾಗ ಮುಂದಿನ ದಿನಗಳಲ್ಲಿ ನಮಗೆ ಆ ವರದಿ ಬಂದರೆ, ವರದಿ ಬಂದ ನಂತರ ನಮಗೆ ಹೇಳ್ಬೋದು ಏನಂತ. ಅದಕ್ಕೆ ಜಾಸ್ತಿ ನಮಗೆ ಹೇಳಲಿಕ್ಕೆ ಬರಲ್ಲ ಸರ್. ನಾನು ಇವಾಗ ಕೇಳ್ತಾರೆ ನೋಡಿ, ಇವಾಗ ಈ ಮೊನ್ನೆ ಮಾಧ್ಯಮದಲ್ಲಿ ಬಂದ ವಿಷಯದಲ್ಲಿ ಇವಾಗ ಸಾಗರ್ MLA ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ನೋಡಿ ಏನಂತ. ಸಾಗರ್ MLA ಅವರು ಬೇಳೂರು ಗೋಪಾಲಕೃಷ್ಣ ಅವರು ಯಾರು ಈ ಷಡ್ಯಂತ್ರ ಮಾಡಿದ್ರು ಅವರನ್ನು ಗುಂಡಿಕ್ಕೆ ಕೊಲ್ಲಿ ಅಂತ ಈ ಹಿಂದೆನೇ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ಲ ಸ್ವಾಮಿ? ಆ ಗುಂಡಿಕ್ಕೆ ಕೊಲ್ಲಿ ಅಂತ ಎಷ್ಟು ಸರಿ ಸ್ವಾಮಿ? ಇದನ್ನು ಚರ್ಚೆ ಮಾಡಿ ಸ್ವಾಮಿ. ಹಂಗೆ ನಮಗಿನ್ನು ನನ್ನ ಪ್ರಕಾರವಾಗಿ ನಮಗಿನ್ನೂ ಹೊರಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೆ ಬೇಕಾದ್ರೆ ಗುಂಡಿಗೆ ಕೊಲ್ಲಬೋದು, ಕಡಿದು ಬೇಕಾದ್ರೆ ಸಾಯಿಸ್ಬೋದು. ಇವರು ಏನೇ ಆದರೂ ನಮ್ಮ ಮೇಲೆ ಯಾರೇ ಅಟ್ಯಾಕ್ ಮಾಡೋದು, ಇದೇ ವಿಷಯ ಷಡ್ಯಂತ್ರ ಹೇಳಿ ಯಾರಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ನೇರ ಹೊಣೆಗಾರರು MLA ಆಗಿರ್ತಾರೆ. ಇದನ್ನು ತಮ್ಮ ಮಾಧ್ಯಮ ಮುಖಾಂತರ ಹೇಳಲು ಇಚ್ಛಾ ಇದ್ದೀನಿ ಸರ್. ಓಕೆ, ಮೊನ್ನೆ ಅಷ್ಟೇ ಸಚಿವರೊಬ್ಬರು ಹೇಳಿದರು, ಇದೊಂದು ಷಡ್ಯಂತ್ರ ಅಂತ ನಾನು ಮುಂಚೆನೇ ಹೇಳಿದ್ದೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅವರು ಕೂಡ ಇದನ್ನು ಒಪ್ಕೊಳ್ತಾರ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಹೇಳಿಕೆ ಇತ್ತು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಷಡ್ಯಂತ್ರ ಅಂತ ಹೇಳು, ಅದನ್ನೇ ನಾನು ಷಡ್ಯಂತ್ರ ಎಂಬುದು ಅರ್ಥವನ್ನು ಮೊದಲು ತಿಳಿದ ನಂತರ ಹೇಳಿಕೆಯನ್ನು ಕೊಡಬೇಕು. ಇಲ್ಲಾರು ಒಂದು SIT ತಂಡ ರಚನೆಯಾಗಿ ತನಿಖೆ ಆಗ್ತಾ ಇರುವಾಗ SIT ತಂಡವರು ಏನೋ ವರದಿ ಕೊಟ್ಟರೆ ಅದನ್ನು ತಗೊಂಡು ಓದಿದ ನಂತರ ನಮಗೆ ಹೇಳಬೇಕಿತ್ತು. ಯಾವುದೋ ಎಲ್ಲೋ ಸುದ್ದಿ ಬರೋದನ್ನು ಹೇಳಿಬಿಟ್ಟು ಈ ಥರ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು. ಸರ್, ಈಗ ನಿಮ್ಮನ್ನು ಕರೆಸಿ ವಿಚಾರಣೆಯನ್ನು ನಡೆಸಿದ್ರ SIT ಅಧಿಕಾರಿಗಳು, ಅಥವಾ ಏನಾದರೂ ಬೇರೆ ರೀತಿಯಲ್ಲಿ ನಿಮ್ಮ ಸರ್ಚ್ ಮಾಡುವಂಥದ್ದು ಮತ್ತು ಇನ್ನಿತರ ಕೆಲಸಗಳು, ಪೊಲೀಸ್ ಕೆಲಸಗಳು ಏನಾದರೂ ನಡೆದಿದೆಯಾ ಅಂತೇಳಿ? ಅಲ್ಲ, ತನಿಖೆ ಮಾಡಿದಾರಲ್ಲ ಸರ್, ಒಂದು 100-120 ಗಂಟೆ ತನಿಖೆ ಮಾಡಿದಾರಲ್ಲ ಸರ್. ಅವಾಗ ಬೇಗ ಜನ ಸಿಕ್ಕಿರ್ಬೋದಲ್ಲ ಅವರಿಗೆ ಅಲ್ವಾ? ಆ ನಂತರ ಇನ್ನು ಬೇಕಂತ ಕೇಳೋದು ಸರಿ ಅಂತ ಕಾಣಿಸ್ತಾ ಇಲ್ಲ. ತನಿಖೆ ಮಾಡಿದ್ದಾರೆ, ಅವ್ರಿಗೆ ಬೇಕಾದ ಉತ್ತರವನ್ನು ನಾವು ಕೊಟ್ಟಿದ್ದೀವಿ. ಆದರೆ ಅದರ ಮಧ್ಯೆಲ್ಲ ಹೇಳಿದ್ವಲ್ಲ, ನಾವು ಹೇಳ್ದೆ ಕೇಳದೆ ಕೆಲವೊಂದು ಅವರೇ ಬರೆದು ಸೇರಿಸ್ತಾ ಇರೋ ಕೆಲಸವನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಸರಿ ನೀವು ಏನು ಬೇಕಾದ್ರೂ ಮಾಡಿ ಅಂತ ನಾವು ನಮ್ಮಷ್ಟು ಸೈಲೆಂಟ್ ಆಗಿದ್ದೆ ಸರ್. ಅದು ಎಸ್, ಇದು ಜಯಂತ್ ಅವರ ಹೇಳಿಕೆಯಾಗಿದೆ. ಇಲ್ಲಿ ಷಡ್ಯಂತ್ರ ಅಂತ ಹೇಳುವಂತಹ ವ್ಯಕ್ತಿಗಳು ಷಡ್ಯಂತ್ರದ ಅರ್ಥವನ್ನು ತಿಳಿದುಕೊಳ್ಬೇಕು ಮೊದಲು, ನಂತರ ನಮ್ಮ ಮೇಲೆ ಒಂದು ಗೂಬೆ ಕೂರಿಸುವಂತಹ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಅವರ ಒಂದು ಹೇಳಿಕೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ಶಿವಣ್ಣ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.